ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು. ಮಕ್ಕಳ ವಿದ್ಯಾಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಪ್ರಗತಿ ಕಾಣ್ತಾ ಇದೆಯೇ, ಜೊತೆಗೆ ಅವರ ವಿದ್ಯೆಗೆ ಪೂರಕವಾದಂತಹ ಚಟುವಟಿಕೆಗಳಲ್ಲಿದ್ದಾರಾ ಅಥವಾ ಬೇರೆ ಏನಾದರೂ ಕೂಡ ಅವರಿಗೆ ಹವ್ಯಾಸಗಳು ಅಥವಾ ಬೇರೆ ಚಟುವಟಿಕೆಗಳಲ್ಲಿ ಅವರು ಮಗ್ನರಾಗಿದ್ದಾರಾ ಅಂತ ಹೇಳಿ ಗಮನಿಸಬೇಕಾದಂಥದ್ದು ತುಂಬ ಅತ್ಯಗತ್ಯ ಇರತಕ್ಕಂಥದ್ದು. ಸಹೋದ್ಯೋಗಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಯಾರು ನಿಮ್ಮ ಜೊತೆಯಲ್ಲಿ ಕೆಲಸವನ್ನು ಮಾಡ್ತಾರೆ ಅವರ ಪ್ರೀತಿ, ವಿಶ್ವಾಸ, ನಂಬಿಕೆ ಬಹಳ ಮುಖ್ಯವಾಗುತ್ತೆ. ಇಲ್ಲದೇ ಇದ್ದರೆ ನಿಮ್ಮ ಕೆಲಸಕ್ಕೂ ಕೂಡ ಅದರಿಂದ ತೊಂದರೆಗಳು ಆಗುವಂಥದ್ದಿದೆ. ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ಅಂತಹ ಸಮಸ್ಯೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಯಾವುದೇ ರೀತಿಯ ನಿರ್ಧಾರವನ್ನು ಮಾಡೋದಕ್ಕೆ ಮುಂಚಿತವಾಗಿ ಸ್ವಲ್ಪ ಮಟ್ಟಿಗೆ ಆಲೋಚನೆಯನ್ನು ಮಾಡಿ ಆಲೋಚಿಸಿ ನಂತರದಲ್ಲಿ ನಿರ್ಧಾರವನ್ನು ಮಾಡಿ ಅನ್ನುವಂಥದ್ದು. ಸಾಕು ಪ್ರಾಣಿಗಳಿಂದ ಸ್ವಲ್ಪ ಎಚ್ಚರದಿಂದ ನೋಡಬೇಕಾಗತ್ತೆ. ಆ ಪ್ರಾಣಿಗಳಿಂದ ಸಮಸ್ಯೆಗಳು, ತೊಂದರೆಗಳು ಆಗ್ತಕ್ಕಂಥದ್ದು ಹೆಚ್ಚಾಗಿದೆ. ಮನೆಯ ವಾತಾವರಣ ಚೆನ್ನಾಗಿರೋದಿಲ್ಲ. ಹಾಗಾಗಿ ನೀವು ಮೌನಕ್ಕೆ ಶರಣು ಹೋಗ್ತಕ್ಕಂಥದ್ದು, ಆದಷ್ಟು ತಾಳ್ಮೆಯಿಂದ ವರ್ತಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ಅದರಲ್ಲೂ ಮುಖ್ಯವಾಗಿ ಚಂದ್ರಗ್ರಹವನ್ನು ಪ್ರಾರ್ಥನೆ ಮಾಡಿ. ದಧಿಶಂಖ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮಕುಟಭೂಷಣಂ ಎಂಬುದಾಗಿ 10 ಬಾರಿ ಅದನ್ನು ಪಠನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಮಾತೆಯರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಆಗ್ತಕ್ಕಂತಹ ಸಾಧ್ಯತೆ ಇದೆ. ಮಾನಸಿಕವಾದಂತಹ ಹಿಂಸೆಯಿಂದ ಬೇಸರವನ್ನು ಪಟ್ಟುಕೊಳ್ತೀರಿ. ಮನಸ್ಸಿಗೆ ಸಮಾಧಾನ ಇಲ್ಲ. ಏನೋ ಒಂದು ರೀತಿಯ ಕಿರಿಕಿರಿ, ಒಂದು ಕಡೆ ಆರೋಗ್ಯ, ಮತ್ತೊಂದು ಕಡೆ ಏನೋ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಅಭದ್ರತೆ ನಿಮಗೆ ಕಾಡುವಂಥದ್ದು. ಯಾವ ಕ್ಷಣದಲ್ಲಿ ಏನಾಗುತ್ತೋ, ಯಾವ್ಯಾವ ಸಮಸ್ಯೆಗಳು ನಮಗೆ ಬರುತ್ತೋ ಅನ್ನುವಂತಹ ಆಲೋಚನೆಗಳು ಬರುತ್ತೆ. ಕೆಲವರಿಗೆ ಯಾವ ಸಮಸ್ಯೆಗಳೂ ಇರೋದಿಲ್ಲ, ಆದರೆ ಮನಸ್ಸಿನಲ್ಲಿ ಮಾತ್ರ ಹೆದರಿಕೆ, ಭಯ ಅಂತಕ್ಕಂಥದ್ದು ಬಹಳ ಗಟ್ಟಿಯಾಗಿ ಕೂತ್ಕೊಳ್ಳುವಂಥದ್ದಾಗಿರುತ್ತೆ. ಸಹೋದರ ವರ್ಗದಲ್ಲಿ ಜಗಳವಾಗುತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿಯರ ಮಧ್ಯದಲ್ಲಿ ಜಗಳವಾಗ್ತಕ್ಕಂತಹ ಸಾಧ್ಯತೆ. ಹಣ ಹೂಡಿಕೆಯ ವಿಚಾರ ಸಮಸ್ಯೆಯಾಗತ್ತೆ. ಯಾವುದೋ ವ್ಯವಹಾರಕ್ಕೋಸ್ಕರವಾಗಿ ಹಣವನ್ನು ಹೂಡಿಕೆ ಮಾಡ್ತಕ್ಕಂಥದ್ದು, ಹಿಂದೆ ಹೂಡಿಕೆ ಮಾಡಿದಂತಹ ಹಣದ ವಿಚಾರವಾಗಿ ಮುಂದೆ ಅದರ ಏನೋ ಅನುಕೂಲಗಳು ಆಗತ್ತೆ ಎನ್ನುವಂತಹ ವಾದ ವಿವಾದಗಳು ಜಗಳಕ್ಕೆ ಕಾರಣವಾಗ್ತಕ್ಕಂಥದ್ದು. ವ್ಯವಹಾರದಲ್ಲಿ ಮಾತ್ರ ಅನುಕೂಲಕರವಾದಂತಹ ವಾತಾವರಣ. ಬೇರೆಯವರ ಆಸ್ತಿ ಆಗಲಿ, ಬೇರೆಯವರ ಪದಾರ್ಥವಾಗಲಿ, ಚಿನ್ನ, ಬೆಳ್ಳಿ, ಒಡವೆ, ವಸ್ತ್ರ, ದುಡ್ಡು ಇದೆಲ್ಲವೂ ಕೂಡ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಬೇರೆಯವರ ಯಾವುದೇ ರೀತಿಯ ಆಸ್ತಿ ಆಗಲಿ, ಪರದ್ರವ್ಯ, ಅದರ ಬಗ್ಗೆ ಯೋಚನೆಗಳು ಕೂಡ ನಿಮಗೆ ಬರಬಾರ್ದು ಅಂತಕ್ಕಂತಹದ್ದು. ಗೋಸೇವೆಯನ್ನು ಮಾಡಿ, ವಿಶೇಷವಾಗಿ ಗೋವಿನ ಪೂಜೆ ಪ್ರಾರ್ಥನೆಯಿಂದ ಸಕಲ ದೇವತಾ ಪ್ರಾರ್ಥನೆ ಮಾಡಿದಂತಹ ಫಲ ದೊರಕೋದ್ರಿಂದ ವಿಶೇಷವಾದಂತಹ ಕಾರ್ಯ ಅದು. ಗೋ ಸೇವೆಯಿಂದ, ಗೋ ಪೂಜೆಯಿಂದ, ಗೋ ಪ್ರಾರ್ಥನೆಯಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ. ಶುಭವಾಗಿ. ಮಿಥುನ ರಾಶಿ. ಕುಟುಂಬದ ಅಸಹಕಾರ ನಿಮಗೆ ಬಹಳ ಬೇಸರವನ್ನು ತರುತ್ತೆ. ಯಾವುದಾದ್ರೂ ಒಂದು ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಹೊರಟ್ರೆ, ಸಂಕಲ್ಪವನ್ನು ಮಾಡಿದರೆ ಮನೆಯವರ ಬೆಂಬಲ ನಿಮಗೆ ಖಂಡಿತವಾಗಿ ಸಿಕ್ಕೋದಿಲ್ಲ. ಇದು ದೊಡ್ಡ ಮಟ್ಟದ ಬೇಸರಕ್ಕೆ ಕಾರಣವಾಗುವಂಥದ್ದಾಗುತ್ತೆ. ಆಸ್ತಿಯ ವಿಚಾರ ಮಾತ್ರ ಮುನ್ನಡೆಗೆ ಬರುತ್ತೆ. ಆಸ್ತಿ ನಿಮಗೆ ಬರಬೇಕಾದಂಥದ್ದು ಅಥವಾ ಆಸ್ತಿಗೆ ಸಂಬಂಧಪಟ್ಟಾಗಿ ಯಾವುದೇ ವಿಷಯಗಳಿರಲಿ ಅದರಲ್ಲಿ ನಿಮಗೆ ಅನುಕೂಲವಾಗ್ತಕ್ಕಂಥದ್ದಿದೆ. ದಾಂಪತ್ಯದಲ್ಲಿ ಕಲಹ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಸಾಂಸಾರಿಕವಾದಂತಹ ಜಗಳ ತಾರಕಕ್ಕೆ ಏರ್ತಕ್ಕಂಥದ್ದು. ಉನ್ನತ ಅಧಿಕಾರಿಗಳ ಸಹಾಯ ಅಥವಾ ಹಿರಿಯರ ಸಹಾಯ ಅರ್ಧಕ್ಕೆ ನಿಂತು ಹೋಗುವಂಥದ್ದು. ಏನೋ ಸಹಾಯ ಮಾಡ್ತೀವಿ ಅಂತ ಹೇಳಿ ಮಾತನ್ನು ಕೊಟ್ಟಿರ್ತಾರೆ, ಸಹಾಯ ಮಾಡಿರ್ತಾರೆ, ಮಾಡ್ತಾ ಇರ್ತಾರೆ, ಆದರೆ ಆ ಸಹಾಯ ಹಾಗೆ ಮುಂದುವರಿಯುತ್ತೆ ಅನ್ನುವಂಥದ್ದಿರೋದಿಲ್ಲ. ಅದು ನಿಂತು ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸ್ನೇಹಿತರು ದೂರವಾಗ್ತಾರೆ. ಕಾರಣಗಳು ನಿಮಗೇ ಗೊತ್ತಿರುತ್ತೆ. ಯಾವ ವಿಷಯಕ್ಕೆ ಸ್ನೇಹಿತರು ದೂರವಾಗ್ತಾರೆ ಅಥವಾ ಜಗಳವಾಗತ್ತೆ,
ನನಗೆ ಯಾರಿಂದ ಸಹಾಯ ಆಗ್ತಾ ಇತ್ತೋ ಅವರು ಸಹಾಯ ಮಾಡೋದನ್ನು ನಿಲ್ಲಿಸ್ತಾರೆ. ಇವೆಲ್ಲ ನಿಮಗೆ ಗೊತ್ತಿರುವಂಥದ್ದೇ. ಶುಭ ಕಾರ್ಯಕ್ಕೆ ವಿಘ್ನಗಳಾಗಬಹುದು. ಯಾವುದಾದ್ರೂ ಒಳ್ಳೆಯ ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳಿ ಮುಂದೆ ಹೋದಾಗ ಆ ಕೆಲಸಕ್ಕೆ ಏನೋ ಅಡ್ಡಿ ಆಗುವಂತಹ ಸಾಧ್ಯತೆ. ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಆದಿದಂಪತಿಗಳು ನಿಮ್ಮ ಕೌಟುಂಬಿಕವಾದಂತಹ ಸಮಸ್ಯೆ, ವ್ಯಾವಹಾರಿಕವಾದಂತಹ ಸಮಸ್ಯೆ ಎಲ್ಲವನ್ನೂ ಕೂಡ ಬಗೆಹರಿಸಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಮಾನಸಿಕವಾದಂತಹ ಕಳವಳ, ಏನೋ ಭಯ ನಿಮ್ಮನ್ನು ಹೆಚ್ಚಾಗಿ ಕಾಡುವಂಥದ್ದಿದೆ. ಮನೆಯಲ್ಲಿ ಮಂಗಳ ಕಾರ್ಯದ ಚಿಂತನೆ ಬರುವಂಥದ್ದು. ಏನಾದರೂ ಒಂದು ಧರ್ಮ ಕಾರ್ಯವನ್ನು, ಶುಭ ಕಾರ್ಯವನ್ನು, ಮಂಗಳ ಕಾರ್ಯವನ್ನು ಮನೆಯಲ್ಲಿ ಮಾಡಬೇಕು ಅನ್ನುವಂಥದ್ದು ಮನಸ್ಸಿಗೆ ಬರುವಂಥದ್ದಾಗುತ್ತೆ. ಧರ್ಮಕ್ಷೇತ್ರಕ್ಕೆ ಭೇಟಿಯನ್ನು ನೀಡ್ತೀರಿ. ಅಂದರೆ ವಿಶೇಷವಾದಂತಹ ದೇವತಾ ಸಾನ್ನಿಧ್ಯ ಅಥವಾ ಶಕ್ತಿಯುತವಾದಂತಹ ಯಾವುದೋ ಒಂದು ಧಾರ್ಮಿಕ ಕ್ಷೇತ್ರ ನಿಮ್ಮನ್ನು ಈ ದಿವಸ ಆಕರ್ಷಣೆ ಮಾಡುತ್ತೆ ಅನ್ನುವಂಥದ್ದು ವಿಶೇಷವಾಗಿರುತ್ತೆ. ತಾಯಿಯವರಿಂದ ಒಂದಷ್ಟು ಸಹಾಯ ಆಗ್ತಕ್ಕಂತಹದ್ದು. ತಾಯಿಯವರು ನಿಮಗೆ ಆರ್ಥಿಕವಾಗಿಯೋ ಅಥವಾ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಒಂದಷ್ಟು ಸಹಾಯವನ್ನು ಮಾಡ್ತಾರೆ. ಅದು ನಿಮ್ಮ ವ್ಯವಹಾರ, ವೃತ್ತಿ ಅಥವಾ ನಿಮ್ಮ ಕೌಟುಂಬಿಕವಾದಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅನುಕೂಲಕರವಾಗಿ ಆಗುತ್ತೆ ಎನ್ನುವಂಥದ್ದು. ಉಡುಗೊರೆ ಅಥವಾ ಬಹುಮಾನ ರೂಪದಲ್ಲಿ ಹಣವನ್ನು ಪಡೀಬಹುದು ಅನ್ನುವಂಥದ್ದು, ಅದಕ್ಕೆ ಅವಕಾಶ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇದೆ. ಅದರ ಬಗ್ಗೆ ಮುನ್ನೆಚ್ಚರಿಕೆಯನ್ನು ವಹಿಸಿದರೆ ಯಾವ ತೊಂದರೆಗಳೂ ಇಲ್ಲ. ತಾತ್ಸಾರ ಮಾಡಿದಾಗ ಆ ಪರಿಸ್ಥಿತಿಯನ್ನು ಅನುಭವಿಸಲೇಬೇಕಾದಂಥದ್ದು ಇರುತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಮಹಾಗಣಪತಯೇ ನಮಃ ಎಂಬುದಾಗಿ 21 ಬಾರಿ ಪಠನೆ ಮಾಡಿ. ಶುಭವಾಗಿ.